ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ಕ್ಲಾಸ್ 12 ಕೆಮಿಸ್ಟ್ರಿನಲ್ಲಿ ಸೊಲ್ಯೂಷನ್ ಚಾಪ್ಟರ್ನಲ್ಲಿ ಬರಬಹುದಾದಂಥ ಕೆಲವಾರು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಡಿಸ್ಕಷನ್ ಮಾಡೋಣ. ಪಾರ್ಟ್ 1 ವಿಡಿಯೋದಲ್ಲಿ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಆ್ಯಂಡ್ ಎಕ್ಸಾಂಪಲ್ಗಳನ್ನು ಡಿಸ್ಕಷನ್ ಮಾಡಿದ್ವಿ. ಟೈಪ್ಸ್ ಆಫ್ ಸೊಲ್ಯೂಷನ್ಗಳನ್ನು ಡಿಸ್ಕಷನ್ ಮಾಡ್ತಾ ದೇರ್ ಆರ್ 3 ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಅಂತ ಹೇಳಿದ್ವಿ. ಒಂದು ಸಾಲಿಡ್ ಸೊಲ್ಯೂಷನ್, ಲಿಕ್ವಿಡ್ ಸೊಲ್ಯೂಷನ್ ಹಾಗೂ ಗ್ಯಾಷಿಯಸ್ ಸೊಲ್ಯೂಷನ್. ನಾವು ಸೊಲ್ಯೂಷನ್ ಚಾಪ್ಟರ್ನಲ್ಲಿ ನಮ್ಮೆಲ್ಲ ಡಿಸ್ಕಷನನ್ನು ಕೇವಲ ಲಿಕ್ವಿಡ್ ಸೊಲ್ಯೂಷನ್ಗಳಿಗೆ ಫೋಕಸ್ ಮಾಡ್ತೀವಿ. ಲಿಕ್ವಿಡ್ ಸೊಲ್ಯೂಷನ್ಸ್ ಅಂತಂದರೆ ಏನು? ಯಾವ ಸೊಲ್ಯೂಷನ್ಗಳಲ್ಲಿ ಸಾಲಿಡ್ ಅಥವಾ ಲಿಕ್ವಿಡ್ ಅಥವಾ ಗ್ಯಾಸನ್ನು ಸಾಲ್ಯೂಟಾಗಿ ಹೊಂದಿರುವಂತಹ ಹಾಗೂ ಲಿಕ್ವಿಡನ್ನು ಸಾಲ್ವೆಂಟಾಗಿ ಹೊಂದಿರುವಂತಹ ಸೊಲ್ಯೂಷನ್ಗಳನ್ನು ನಾವು ಲಿಕ್ವಿಡ್ ಸೊಲ್ಯೂಷನ್ಸ್ ಅಂತೇಳಿ ಕರಿತೀವಿ. ನಾವು ಒಂದು ಸೊಲ್ಯೂಷನನ್ನು ತಯಾರು ಮಾಡುವಂತಹ ಸಂದರ್ಭದಲ್ಲಿ ಮಿನಿಮಮ್ ಅಂತ ಹೇಳಿದ್ರೆ 2 ಕಾಂಪೊನೆಂಟ್ಗಳಿರಬೇಕು ಅಂಥೇಳಿ ಕಲ್ತಿದ್ದೀವಿ. ಒಂದು ಸಾಲ್ಯೂಟ್ ಮತ್ತೊಂದು ಸಾಲ್ವೆಂಟ್. ಹೀಗೆ ಒಂದು ಸಾಲ್ಯೂಟನ್ನು ಸಾಲ್ವೆಂಟ್ನಲ್ಲಿ ಮಿಕ್ಸ್ ಮಾಡಿದಾಗ ಆ ಒಂದು ಸಾಲ್ಯೂಟ್ ಸಾಲ್ವೆಂಟ್ನಲ್ಲಿ ಕರಗ್ತಾ ಹೋಗುವಂತಹ ಒಂದು ಪ್ರೋಸೆಸ್ಗೆ ನಾವು ಡಿಸ್ಸೊಲ್ಯೂಷನ್ ಅಂಥೇಳಿ ಕರಿತೀವಿ. ಈಗ ಒಂದು ಎಕ್ಸಾಂಪಲನ್ನು ಕನ್ಸಿಡರ್ ಮಾಡೋಣ. ವಾಟರ್ ಅನ್ನುವಂತಹ ಸಾಲ್ವೆಂಟಿಗೆ ಸೋಡಿಯಂ ಕ್ಲೋರೈಡ್ ಅನ್ನುವಂತಹ ಸಾಲ್ಯೂಟನ್ನು ಮಿಕ್ಸ್ ಮಾಡಿದ್ರೆ ಆಗ ಸೋಡಿಯಂ ಕ್ಲೋರೈಡ್ ವಾಟರ್ನಲ್ಲಿ ಕರಗ್ತಾ ಹೋಗುತ್ತೆ. ಹೀಗೆ ಡಿಸಾಲ್ವ್ ಆಗುವಂತಹ ಪ್ರೋಸೆಸ್ಗೆ ನಾವು ಡಿಸ್ಸೊಲ್ಯೂಷನ್ ಅಂತೇಳಿ ಕರಿತೀವಿ. ಮೊದಲನೇ ಸ್ಪೂನನ್ನು ಕರಗಿಸಿದಾಗ ಸೋಡಿಯಂ ಕ್ಲೋರೈಡ್ ಕಂಪ್ಲೀಟಾಗಿ ವಾಟರ್ನಲ್ಲಿ ಡಿಸಾಲ್ವ್ ಆಗಿರ್ಬೋದು. ಹೀಗೆ ಡಿಸಾಲ್ವ್ ಮಾಡುವಂತಹ ಪ್ರೋಸೆಸ್ಸನ್ನು ಹೀಗೆ ಮುಂದುವರಿಸ್ಕೊಳ್ತಾ ಹೋದರೆ ಆ ಒಂದು ಟೆಂಪರೇಚರ್ ಹಾಗೆ ಪ್ರೆಷರ್ನಲ್ಲಿ ಯಾವುದೋ ಒಂದು ಪ್ರಮಾಣದ ಸೋಡಿಯಂ ಕ್ಲೋರೈಡನ್ನು ನೀರಿನಲ್ಲಿ ಕರಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಲಿಮಿಟನ್ನು ಮೀರಿದ ನಂತರ ಸೋಡಿಯಂ ಕ್ಲೋರೈಡ್ ನೀರಿನಲ್ಲಿ ಕರಗೋದಿಲ್ಲ. ಈ ಒಂದು ಸ್ಥಿತಿಯಲ್ಲಿರುವಂತಹ ಸೊಲ್ಯೂಷನನ್ನು ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಅಂದರೆ ಅಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ನಲ್ಲಿ ಮ್ಯಾಕ್ಸಿಮಮ್ ಸಾಲ್ಯೂಟನ್ನು ಸಾಲ್ವೆಂಟ್ನಲ್ಲಿ ಕರಗಿಸಿ ತಯಾರು ಮಾಡಿರುವಂತಹ ಸೊಲ್ಯೂಷನನ್ನು ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತೇಳಿ ಕರಿತೀವಿ. ಈಗ ನಾವು ಒಂದು ಸಿಚುವೇಷನನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಈಗ ಬೇರೆ ಬೇರೆ ಬೀಕರ್ನಲ್ಲಿ 100 ml ಒಂದೇ ರೀತಿಯ ಸಾಲ್ವೆಂಟ್ ಇದೆ ಅಂತ ಅಂದ್ಕೊಳ್ಳೋಣ. ಈ ಒಂದು ಸಾಲ್ವೆಂಟಿಗೆ ಬೇರೆ ಬೇರೆ ಸಾಲ್ಯೂಟನ್ನು ಕರಗಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಫಾರ್ ಎಕ್ಸಾಂಪಲ್, ಒಂದು ಬೀಕರ್ನಲ್ಲಿ ಸೋಡಿಯಂ ಕ್ಲೋರೈಡ್, ಇನ್ನೊಂದು ಬೀಕರ್ಗೆ ಶುಗರ್, ಮತ್ತೊಂದು ಬೀಕರ್ಗೆ ಸೋಡಿಯಂ ಕಾರ್ಬೋನೇಟ್. ಈಗ ಈಕ್ವಲ್ ಅಮೌಂಟ್ ಆಫ್ ಸಾಲ್ವೆಂಟ್ ಇರುವಂಥ ಬೀಕರ್ನಲ್ಲಿ ಬೇರೆ ಬೇರೆ ಸಾಲ್ಯೂಟನ್ನು ಕರಗಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಸೇಮ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ನಲ್ಲಿ ಕರಗುವಂತಹ ಸಾಲ್ಯೂಟ್ನ ಪ್ರಮಾಣ ಈಕ್ವಲ್ ಆಗಿರುತ್ತಾ? ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ ಈಕ್ವಲ್ ಆಗಿ ಇರೋದಿಲ್ಲ. ಅಂದರೆ ಅಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ನಲ್ಲಿ ಡೆಫಿನೆಟ್ ಅಮೌಂಟ್ ಆಫ್ ಸಾಲ್ವೆಂಟ್ನಲ್ಲಿ ನಾವು ಬೇರೆ ಬೇರೆ ಸಾಲ್ಯೂಟನ್ನು ಕರಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವುಗಳಲ್ಲಿ ಮ್ಯಾಕ್ಸಿಮಮ್ ಡಿಸೋಸಿಯೇಷನ್ ಆಗುವಂತಹ ಸಾಲ್ಯೂಟ್ನ ಪ್ರಮಾಣ ಡಿಫ್ರೆಂಟ್ ಆಗಿರುತ್ತೆ. ಈ ಒಂದು ಫ್ಯಾಕ್ಟರ್ಗೆ ನಾವು ಸಾಲ್ಯುಬಿಲಿಟಿ ಅಂಥೇಳಿ ಕರಿತೀವಿ. ಹಾಗಿದ್ರೆ ಸಾಲ್ಯುಬಿಲಿಟಿ ಅಂತಂದರೆ ಏನು? ಸಾಲ್ಯುಬಿಲಿಟಿ ಅಂತ ಹೇಳಿದ್ರೆ ಇಟ್ ಈಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 100 ಸಾಲ್ವೆಂಟ್ ಅಟ್ ದಟ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ನಾವು ಇಂದಿನ ವಿಡಿಯೋದಲ್ಲಿ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್, ಸಾಲ್ಯುಬಿಲಿಟಿ ಆಫ್ ಲಿಕ್ವಿಡ್ ಇನ್ ಲಿಕ್ವಿಡ್ ಹಾಗೂ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡನ್ನು ಡೀಟೈಲ್ ಆಗಿ ಡಿಸ್ಕಷನ್ ಮಾಡಬೇಕು. ನಾವೀಗ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಸಾಲ್ಯುಬಿಲಿಟಿ ಆಫ್ ಸಾಲ್ಯೂಟ್ ಇನ್ ಎ ಸೊಲ್ಯೂಷನನ್ನು ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ಸಾಲಿಡ್ ಡಿಸಾಲ್ವ್ಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಗಳನ್ನು ಕನ್ಸಿಡರ್ ಮಾಡೋಣ.
ಈಗ ಯಾವುದೇ ಒಂದು ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ನಲ್ಲಿ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡನ್ನು ನಾವು ಕನ್ಸಿಡರ್ ಮಾಡಿದ್ರೆ ಈ ಎಲ್ಲ ಫ್ಯಾಕ್ಟರ್ಗಳನ್ನು ಗಮನಿಸ್ಬೋದು. ಅವುಗಳು ಅಂತ ಹೇಳಿದ್ರೆ ದ ನೇಚರ್ ಆಫ್ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್, ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್, ಟೆಂಪರೇಚರ್, ಪ್ರೆಷರ್, size of the particle, agitation or stirring and complex formation. ಈ ಎಲ್ಲ ಫ್ಯಾಕ್ಟರ್ಗಳನ್ನು ನಾವು ಗಮನಿಸಿದಾಗ ಇವುಗಳಲ್ಲಿ ನೇಚರ್ ಆಫ್ ದ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್, ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಹಾಗೂ ಟೆಂಪರೇಚರ್ ಅನ್ನುವಂಥದ್ದು ಮೇಜರ್ ಆಗಿ ಇನ್ಫ್ಲೂಯೆನ್ಸ್ ಮಾಡುವಂತಹ ಫ್ಯಾಕ್ಟರ್ಗಳಾಗಿದೆ. ನಾವು ಈ ಫ್ಯಾಕ್ಟರ್ಗಳನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈಗ ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಗಳಲ್ಲಿ ದ ಸಾಲ್ಯುಬಿಲಿಟಿ ಆಫ್ ಎ ಸಾಲಿಡ್ ಇನ್ ಲಿಕ್ವಿಡ್ ಸಾಲ್ವೆಂಟನ್ನು ಇನ್ಫ್ಲೂಯೆನ್ಸ್ ಮಾಡುವಂತಹ ಮೊದಲನೇ ಫ್ಯಾಕ್ಟರ್ ಅಂತ ಹೇಳಿದ್ರೆ ದ ನೇಚರ್ ಆಫ್ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ನಾವಿಲ್ಲಿ ಗಮನಿಸಬೇಕಾದಂತಹ ಬಹಳ ಮುಖ್ಯವಾದಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ ಸಾಲ್ಯೂಟ್ ಮತ್ತು ಸಾಲ್ವೆಂಟ್ಗಳು ಎರಡು ರೀತಿಯಲ್ಲಿ ಎಕ್ಸಿಸ್ಟ್ ಆಗ್ಬೋದು. ಇವುಗಳು ಅಂತ ಹೇಳಿದ್ರೆ ಪೋಲಾರ್ ಹಾಗೂ ನಾನ್ ಪೋಲಾರ್. ಸಾಲ್ಯೂಟ್ ಮತ್ತು ಸಾಲ್ವೆಂಟ್ ಎರಡು ಪೋಲಾರ್ ನೇಚರನ್ನು ಹೊಂದಿದ್ರೆ ಅಥವಾ ಎರಡು ನಾನ್ ಪೋಲಾರ್ ನೇಚರನ್ನು ಹೊಂದಿದ್ರೆ ಆಗ ದ ಸಾಲ್ಯುಬಿಲಿಟಿ ಆಫ್ ದ ಸಾಲ್ಯೂಟ್ ಇನ್ ಸಾಲ್ವೆಂಟ್ ಮ್ಯಾಕ್ಸಿಮಮ್ ಇರುತ್ತೆ. ಒಂದು ಪೋಲಾರ್ ನೇಚರನ್ನು ಹಾಗೂ ಇನ್ನೊಂದು ನಾನ್ ಪೋಲಾರ್ ನೇಚರನ್ನು ಹೊಂದಿದರೆ ಆಗ ದ ಸಾಲ್ಯುಬಿಲಿಟಿ ಆಫ್ ದ ಸಾಲ್ಯೂಟ್ ಇನ್ ದ ಸಾಲ್ವೆಂಟ್ ಮಿನಿಮಮ್ ಆಗಿರುತ್ತೆ. ಒಂದು ಎಕ್ಸಾಂಪಲನ್ನು ಕನ್ಸಿಡರ್ ಮಾಡಿದ್ರೆ ಸೋಡಿಯಂ ಕ್ಲೋರೈಡ್ ಒಂದು ಪೋಲಾರ್ ಸಬ್ಸ್ಟೆನ್ಸ್ ಹಾಗೂ ವಾಟರ್ ಕೂಡ ಪೋಲಾರ್ ಸಬ್ಸ್ಟೆನ್ಸ್ ಆಗಿದೆ. ಈಗ ನಾವು ಸೋಡಿಯಂ ಕ್ಲೋರೈಡನ್ನು ವಾಟರ್ನಲ್ಲಿ ಡಿಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆಗ ಸಾಲ್ಯುಬಿಲಿಟಿ ಆಫ್ ಸೋಡಿಯಂ ಕ್ಲೋರೈಡ್ ಇನ್ ವಾಟರ್ ಈಸ್ ಮ್ಯಾಕ್ಸಿಮಮ್. ಆದರೆ ಪೋಲಾರ್ ನೇಚರನ್ನು ಹೊಂದಿರುವಂತಹ ಸೋಡಿಯಂ ಕ್ಲೋರೈಡನ್ನು ನಾನ್ ಪೋಲಾರ್ ನೇಚರನ್ನು ಹೊಂದಿರುವಂಥ ಬೆನ್ಝೀನ್ ಅನ್ನುವಂತಹ ಸಾಲ್ವೆಂಟ್ನಲ್ಲಿ ಡಿಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸಾಲ್ಯುಬಿಲಿಟಿ ಆಫ್ ಸೋಡಿಯಂ ಕ್ಲೋರೈಡ್ ಇನ್ ಬೆನ್ಝೀನ್ ಈಸ್ ಮಿನಿಮಮ್ ಆಗಿರುತ್ತೆ. ಇದೇ ರೀತಿಯಲ್ಲಿ ಎರಡೂ ನಾನ್ ಪೋಲಾರ್ ನೇಚರನ್ನು ಹೊಂದಿರುವಂಥ ಸಾಲ್ಯೂಟ್ ಮತ್ತು ಸಾಲ್ವೆಂಟನ್ನು ಡಿಸಾಲ್ವ್ ಮಾಡಿದಾಗಲೂ ಕೂಡ ಹೆಚ್ಚಿನ ಸಾಲ್ಯುಬಿಲಿಟಿಯನ್ನು ಹೊಂದಿರುತ್ತೆ. ಈ ಸಂದರ್ಭದಲ್ಲಿ ನೆನ್ಪಿಟ್ಕೋಬೇಕಾದಂತಹ ಒಂದು ಮುಖ್ಯವಾದಂಥ ಸೆಂಟೆನ್ಸ್ ಅಂತ ಹೇಳಿದ್ರೆ ಲೈಕ್ ಡಿಸಾಲ್ವ್ಸ್ ಲೈಕ್. ಅಂದರೆ ಸಾಲ್ಯೂಟ್ ಮತ್ತು ಸಾಲ್ವೆಂಟ್ನ ನೇಚರ್ ಒಂದೇ ಆಗಿದ್ದರೆ, ಉದಾಹರಣೆಗೆ ಪೋಲಾರ್ ಮತ್ತು ಪೋಲಾರ್ ಆಗಿದ್ದರೆ ಅಥವಾ ನಾನ್ ಪೋಲಾರ್ ಮತ್ತು ನಾನ್ ಪೋಲಾರ್ ಆಗಿದ್ದರೆ ಆಗ ಸಾಲ್ಯುಬಿಲಿಟಿ ಆಫ್ ದ ಸಾಲ್ಯೂಟ್ ಇನ್ ದ ಸಾಲ್ವೆಂಟ್ ಕೂಡ ಮ್ಯಾಕ್ಸಿಮಮ್ ಇರುತ್ತೆ. ಇನ್ನು ನೇಚರ್ ಆಫ್ ದ ಸಾಲ್ಯೂಟ್ ಮತ್ತು ಸಾಲ್ವೆಂಟನ್ನು ಮುಂದುವರಿಸಿದ್ರೆ ಯಾವ ಸಾಲ್ಯೂಟಿನ ಲ್ಯಾಟಿಸ್ ಎನರ್ಜಿ ಮಿನಿಮಮ್ ಇರುತ್ತೋ ಅಥವಾ ಹೈಡ್ರೇಷನ್ ಎನರ್ಜಿ ಮ್ಯಾಕ್ಸಿಮಮ್ ಇರುತ್ತೋ ಅಥವಾ ಸಾಲ್ಯೂಟನ್ನು ಸಾಲ್ವೆಂಟ್ನಲ್ಲಿ ಕರಗಿಸಿದಾಗ ಹೊಸದಾಗಿ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಮಾಡುತ್ತೋ ಅಂತಹ ಎಲ್ಲ ಸಂದರ್ಭದಲ್ಲಿ ಸಾಲ್ಯುಬಿಲಿಟಿ ಆಫ್ ದ ಸಾಲ್ಯೂಟ್ ಇನ್ ದಟ್ ಪರ್ಟಿಕ್ಯುಲರ್ ಸಾಲ್ವೆಂಟ್ ಮ್ಯಾಕ್ಸಿಮಮ್ ಇರುತ್ತೆ. ಇನ್ನು ಸಾಲಿಡ್ ಸಾಲ್ಯೂಟನ್ನು ಲಿಕ್ವಿಡ್ ಸಾಲ್ವೆಂಟ್ನಲ್ಲಿ ಕರಗಿಸಿದಾಗ ಹೈಯರ್ ಸಾಲ್ಯುಬಿಲಿಟಿಗೆ ಕಾರಣ ಆಗುವಂತಹ ಎರಡನೇ ಅಂಶ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್. ಅಂದರೆ ಒಂದು ಸಾಲಿಡ್ ಸಾಲ್ಯೂಟನ್ನು ಲಿಕ್ವಿಡ್ ಸಾಲ್ವೆಂಟ್ನಲ್ಲಿ ಡಿಸಾಲ್ವ್ ಮಾಡ್ತಾ ಹೋದರೆ ಇನಿಷಿಯಲ್ ಸ್ಟೇಜ್ನಲ್ಲಿ ಸಾಲ್ಯುಬಿಲಿಟಿ ಆಫ್ ದ ಸಾಲ್ಯೂಟ್ ಇನ್ ದ ಸಾಲ್ವೆಂಟ್ ಹೈ ಇರುತ್ತೆ. ಅಟ್ ಪರ್ಟಿಕ್ಯುಲರ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ನಲ್ಲಿ ಯಾವುದೋ ಒಂದು ಪಾಯಿಂಟ್ನಲ್ಲಿ ಇದು ಮ್ಯಾಕ್ಸಿಮಮ್ಮನ್ನು ತಲುಪತ್ತೆ. ಈ ಒಂದು ಹಂತದಲ್ಲಿರುವಂಥ ಸೊಲ್ಯೂಷನನ್ನು ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಈ ಒಂದು ಹಂತದ ನಂತರ ಆ್ಯಡ್ ಮಾಡುವಂತಹ ಸಾಲ್ಯೂಟ್ನ ಸಾಲ್ಯುಬಿಲಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ. ಅಂದರೆ ಇದು ಫರ್ದರ್ ಯಾವುದೇ ಸಾಲ್ಯೂಟನ್ನು ಸಾಲ್ವೆಂಟ್ನಲ್ಲಿ ಕರಗಿಸ್ಕೊಳ್ಳೋದಿಲ್ಲ.
ಅಂದರೆ ದ ಸಾಲ್ಯುಬಿಲಿಟಿ ಆಫ್ ದ ಸಾಲ್ಯೂಟ್ ಇನ್ ಎ ಸಾಲ್ವೆಂಟ್ ಡಿಪೆಂಡ್ಸ್ ಅಪಾನ್ ದ ಕಾನ್ಸಂಟ್ರೇಷನ್ ಆಫ್ ದ ಸಲ್ಯೂಷನ್. ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಕಡಿಮೆ ಇದ್ದಾಗ ಸಾಲ್ಯುಬಿಲಿಟಿ ಜಾಸ್ತಿ ಇರುತ್ತೆ, ಹಾಗೂ ಕಾನ್ಸಂಟ್ರೇಷನ್ ಮ್ಯಾಕ್ಸಿಮಮ್ ಇದ್ದು ಸ್ಯಾಚುರೇಷನನ್ನು ತಲುಪಿದಾಗ ಸಾಲ್ಯುಬಿಲಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ. ಇನ್ನು ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಸಾಲ್ಯೂಟ್ ಇನ್ ಲಿಕ್ವಿಡ್ ಸಾಲ್ವೆಂಟನ್ನು ಇನ್ಫ್ಲೂಯೆನ್ಸ್ ಮಾಡುವಂಥ ಮೂರನೇ ಅಂಶ ಅಂತ ಹೇಳಿದ್ರೆ ಟೆಂಪರೇಚರ್. ನಾವೀಗ 2 ಎಕ್ಸಾಂಪಲ್ಗಳನ್ನು ಕನ್ಸಿಡರ್ ಮಾಡೋಣ. ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್ ಥರದ ಅಯಾನಿಕ್ ಸಾಲಿಡ್ಗಳನ್ನು ವಾಟರ್ ರೀತಿಯ ಸಾಲ್ವೆಂಟ್ನಲ್ಲಿ ಡಿಸಾಲ್ವ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಈ ಒಂದು ಪ್ರೋಸೆಸ್ ಎಕ್ಸೋಥರ್ಮಿಕ್ ಪ್ರೋಸೆಸ್ ಆಗಿರುತ್ತೆ. ಎಕ್ಸೋಥರ್ಮಿಕ್ ಪ್ರೋಸೆಸ್ ಅಂತಂದರೆ ದೀಸ್ ಆರ್ ದ ಪ್ರೋಸೆಸ್ ಇನ್ ವಿಚ್ ಹೀಟ್ ಈಸ್ ಎವಾಲ್ವ್ಡ್. ಲೀ ಚಾಟ್ಲಿಯರ್ಸ್ ಪ್ರಿನ್ಸಿಪಲ್ನ ಪ್ರಕಾರ ಹೀಟನ್ನು ಎವಾಲ್ವ್ ಮಾಡುವಂತಹ ಪ್ರೋಸೆಸ್ಗಳು ದೇ ರಿಕ್ವೈರ್ ಲೋಯರ್ ಟೆಂಪರೇಚರ್. ಅಂದರೆ ಲೋಯರ್ ಟೆಂಪರೇಚರ್ನಲ್ಲಿ NaCl ಅಥವಾ KCl ಅನ್ನು ವಾಟರ್ನಲ್ಲಿ ಡಿಸಾಲ್ವ್ ಮಾಡುವಂತಹ ಪ್ರೋಸೆಸ್ನಲ್ಲಿ ಸಾಲ್ಯುಬಿಲಿಟಿ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಸೋಡಿಯಂ ಕಾರ್ಬೋನೇಟ್ ಥರದ ಸಬ್ಸ್ಟೆನ್ಸ್ಗಳನ್ನು ವಾಟರಲ್ಲಿ ಡಿಸಾಲ್ವ್ ಮಾಡುವಂತಹ ಪ್ರೋಸೆಸ್ಗಳು ಎಂಡೋಥರ್ಮಿಕ್ ಪ್ರೋಸೆಸ್ಗಳಾಗತ್ತೆ. ಅಂದರೆ ಈ ಒಂದು ಪ್ರೋಸೆಸ್ನಲ್ಲಿ ಹೀಟ್ ಅಬ್ಸಾರ್ಬ್ ಆಗುತ್ತೆ. ಲೀ ಚಾಟ್ಲಿಯರ್ಸ್ ಪ್ರಿನ್ಸಿಪಲ್ನ ಪ್ರಕಾರ ಈ ರೀತಿಯಾದಂತಹ ಎಂಡೋಥರ್ಮಿಕ್ ಪ್ರೋಸೆಸ್ಗಳು ದೇ ಫೇವರ್ಸ್ ಹೈಯರ್ ಟೆಂಪರೇಚರ್. ಅಂದರೆ ಡಿಸಾಲ್ವಿಂಗ್ ಆಫ್ ಸೋಡಿಯಂ ಕಾರ್ಬೋನೇಟ್ ಇನ್ ವಾಟರ್ ಒಂದು ಎಂಡೋಥರ್ಮಿಕ್ ಪ್ರೋಸೆಸ್ ಆಗಿರೋದ್ರಿಂದ ದ ಪ್ರೋಸೆಸ್ ಫೇವರ್ಸ್ ಹೈಯರ್ ಟೆಂಪರೇಚರ್. ಈ ಒಂದು ಕಾರಣದಿಂದ ದ ಸಾಲ್ಯುಬಿಲಿಟಿ ಆಫ್ ಸೋಡಿಯಂ ಕಾರ್ಬೋನೇಟ್ ಇನ್ ವಾಟರ್ ಆಲ್ಸೋ ಪ್ರಿಫರ್ಸ್ ಹೈಯರ್ ಟೆಂಪರೇಚರ್. ನಾವು ಈ ಎಕ್ಸಾಂಪಲ್ನಿಂದ ಏನು ಅರ್ಥ ಮಾಡ್ಕೋಬೋದು? ಒಂದು ಸಾಲಿಡನ್ನು ಲಿಕ್ವಿಡಲ್ಲಿ ಡಿಸಾಲ್ವ್ ಮಾಡುವಂತಹ ಪ್ರೋಸೆಸ್ಸು ಎಕ್ಸೋಥರ್ಮಿಕ್ ಆಗಿದ್ದರೆ ಅದು ಲೋಯರ್ ಟೆಂಪರೇಚರನ್ನು ಪ್ರಿಫರ್ ಮಾಡುತ್ತೆ, ಹಾಗೂ ಲೋಯರ್ ಟೆಂಪರೇಚರಲ್ಲಿ ಸಾಲ್ಯುಬಿಲಿಟಿ ಆಫ್ ದ ಸಾಲಿಡ್ ಇನ್ ಲಿಕ್ವಿಡ್ ಕೂಡ ಹೈ ಇರುತ್ತೆ. ಇನ್ನು ಸಾಲಿಡನ್ನು ಲಿಕ್ವಿಡ್ನಲ್ಲಿ ಡಿಸಾಲ್ವ್ ಮಾಡುವಂಥ ಪ್ರೋಸೆಸ್ಸು ಎಂಡೋಥರ್ಮಿಕ್ ಆಗಿದ್ದರೆ ಅದು ಹೈಯರ್ ಟೆಂಪರೇಚರನ್ನು ಪ್ರಿಫರ್ ಮಾಡುತ್ತೆ, ಹಾಗೂ ಸಾಲ್ಯುಬಿಲಿಟಿ ಆಫ್ ದ ಸಾಲಿಡ್ ಇನ್ ದ ಲಿಕ್ವಿಡ್ ಆಲ್ಸೋ ಹೈ ಅಟ್ ಹೈಯರ್ ಟೆಂಪರೇಚರ್. ನಾವೀಗ ಸಾಲಿಡ್ ಡಿಸಾಲ್ವ್ಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಗಳನ್ನು ಡಿಸ್ಕಷನ್ ಮಾಡಿದ್ವಿ. ಈಗ ಎರಡನೇ ರೀತಿಯಾದಂತಹ ಲಿಕ್ವಿಡ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಸ್. ಈ ಒಂದು ಸೊಲ್ಯೂಷನ್ಗಳಲ್ಲಿ ಸಾಲ್ಯೂಟ್ ಹಾಗೂ ಸಾಲ್ವೆಂಟ್ ಎರಡೂ ಕೂಡ ಲಿಕ್ವಿಡ್ನ ಸ್ಟೇಟಲ್ಲಿ ಇರುತ್ತೆ. ಈ ಒಂದು ಸೊಲ್ಯೂಷನ್ಗಳಲ್ಲಿ ಸಾಲ್ಯುಬಿಲಿಟಿಯನ್ನು ನಾವು ಕನ್ಸಿಡರ್ ಮಾಡಿದ್ರೆ ನಾವು ಈ ಹಿಂದೆ ಡಿಸ್ಕಷನ್ ಮಾಡಿದಂತಹ ಎಲ್ಲ ಅಂಶಗಳಲ್ಲಿ ಬಹಳ ಪ್ರಮುಖವಾದಂಥ ಇನ್ಫ್ಲೂಯೆನ್ಸ್ ಮಾಡುವಂತಹ ಅಂಶ ಅಂತ ಹೇಳಿದ್ರೆ ಒನ್ಸ್ ಅಗೇನ್ ನೇಚರ್ ಆಫ್ ದ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಈಗಾಗಲೇ ನಾವು ಡಿಸ್ಕಷನ್ ಮಾಡಿದಾಗೇ ಲೈಕ್ ಡಿಸಾಲ್ವ್ಸ್ ಲೈಕ್ ಅನ್ನುವಂತಹ ರೂಲ್ಸ್ನ ಪ್ರಕಾರ ಈ ಒಂದು ಸೊಲ್ಯೂಷನ್ನಲ್ಲಿ ಇರುವಂತಹ ಎರಡೂ ಲಿಕ್ವಿಡ್ಗಳು ಪೋಲಾರ್ ಆಗಿದ್ದರೆ ಅಥವಾ ಎರಡೂ ಲಿಕ್ವಿಡ್ಗಳು ನಾನ್ ಪೋಲಾರ್ ಆಗಿದ್ದರೆ ಆಗ ಸಾಲ್ಯುಬಿಲಿಟಿ ಆಫ್ ಸಾಲ್ಯೂಟ್ ಇನ್ ಸಾಲ್ವೆಂಟ್ ಮ್ಯಾಕ್ಸಿಮಮ್ ಇರುತ್ತೆ. ಈ ಒಂದು ಬೇಸಿಸ್ನ ಮೇಲೆ ಲಿಕ್ವಿಡ್ ಸೊಲ್ಯೂಷನ್ಗಳನ್ನು 3 ರೀತಿಯಲ್ಲಿ ವಿಭಾಗ ಮಾಡ್ಬೋದು. ಹೈಲಿ ಮಿಸಿಬಲ್ ಲಿಕ್ವಿಡ್ಸ್, ಮಿಸಿಬಲ್ ಲಿಕ್ವಿಡ್ಸ್ ಆ್ಯಂಡ್ ಇಮ್ಮಿಸಿಬಲ್ ಲಿಕ್ವಿಡ್ಸ್. ಅಂದರೆ ಎರಡು ಲಿಕ್ವಿಡ್ಗಳನ್ನು ಮಿಕ್ಸ್ ಮಾಡಿ ಸೊಲ್ಯೂಷನನ್ನು ತಯಾರು ಮಾಡಿದಾಗ ಆ ಎರಡೂ ಲಿಕ್ವಿಡ್ಗಳು ಮ್ಯಾಕ್ಸಿಮಮ್ ಆಗಿ ಮಿಸಿಬಲ್ ಆಗಿ ಒಂದು ಇನ್ನೊಂದ್ರ ಜೊತೆಗೆ ಸೇರಿದರೆ ಅಂತಹ ಸೊಲ್ಯೂಷನ್ಗಳನ್ನು ನಾವು ಹೈಲಿ ಮಿಸಿಬಲ್ ಲಿಕ್ವಿಡ್ಸ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಬೆನ್ಝೀನ್ ಹಾಗೂ ಕಾರ್ಬನ್ ಟೆಟ್ರಾಕ್ಲೋರೈಡ್ನಿಂದ ಆಗಿರುವಂಥ ಸೊಲ್ಯೂಷನ್. ಇನ್ನು ವಾಟರ್ ಮತ್ತು ಆಲ್ಕೋಹಾಲ್ ರೀತಿಯಾದಂತಹ ಎರಡು ಲಿಕ್ವಿಡ್ಗಳನ್ನು ಸೇರಿಸಿ ಸೊಲ್ಯೂಷನನ್ನು ತಯಾರು ಮಾಡಿದರೆ ಇವುಗಳಲ್ಲೂ ಕೂಡ ಉತ್ತಮ ರೀತಿಯಾದಂತಹ ಮಿಸಿಬಿಲಿಟಿ ಬರುತ್ತೆ. ಇವುಗಳನ್ನು ನಾವು ಮಿಸಿಬಲ್ ಲಿಕ್ವಿಡ್ಸ್ ಅಂತೇಳಿ ಕರಿತೀವಿ.
ಇದೇ ಸಂದರ್ಭದಲ್ಲಿ ಬೆನ್ಝೀನ್ನಂತಹ ನಾನ್ ಪೋಲಾರ್ ಲಿಕ್ವಿಡನ್ನು ವಾಟರ್ ರೀತಿಯ ಪೋಲಾರ್ ಲಿಕ್ವಿಡ್ನ ಜೊತೆಗೆ ಮಿಕ್ಸ್ ಮಾಡಿದಾಗ ಅವುಗಳ ನಡುವೆ ಯಾವುದೇ ಮಿಸಿಬಿಲಿಟಿ ಇರೋದಿಲ್ಲ. ಈ ರೀತಿಯಾದಂತಹ ಲಿಕ್ವಿಡ್ಗಳನ್ನು ನಾನ್ ಮಿಸಿಬಲ್ ಲಿಕ್ವಿಡ್ಸ್ ಅಂತೇಳಿ ಕರಿತೀವಿ. ಇನ್ನು ಮೂರನೇ ರೀತಿಯಾದಂತಹ ಲಿಕ್ವಿಡ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ನಾವೀಗ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಎ ಲಿಕ್ವಿಡನ್ನು ಡಿಸ್ಕಷನ್ ಮಾಡೋಣ. ಈ ರೀತಿಯಾದಂಥ ಸೊಲ್ಯೂಷನಲ್ಲಿ ದ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಎ ಲಿಕ್ವಿಡ್ ಡಿಪೆಂಡ್ಸ್ ಅಪಾನ್ 3 ಫ್ಯಾಕ್ಟರ್ಸ್. ಅವುಗಳು ಅಂತ ಹೇಳಿದ್ರೆ ದ ನೇಚರ್ ಆಫ್ ದ ಸಾಲ್ಯೂಟ್ ಆ್ಯಂಡ್ ದ ಸಾಲ್ವೆಂಟ್. ಎರಡನೇ ಫ್ಯಾಕ್ಟರು ಟೆಂಪರೇಚರ್ ಹಾಗೂ ಥರ್ಡ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಪ್ರೆಷರ್. ಸೊ ಈ ಒಂದು ಫ್ಯಾಕ್ಟರ್ಗಳನ್ನು ನಾವು ಡೀಟೈಲ್ ಆಗಿ ಅರ್ಥ ಮಾಡ್ಕೋಬೇಕು. ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ ಪ್ರಕಾರ ಲೈಕ್ ಡಿಸಾಲ್ವ್ಸ್ ಲೈಕ್ ಅನ್ನುವಂತಹ ರೂಲ್ನ ಪ್ರಕಾರ ಈ ಒಂದು ಸೊಲ್ಯೂಷನಲ್ಲಿ ಕಂಡುಬರುವಂತಹ ಗ್ಯಾಸ್ ಹಾಗೂ ಲಿಕ್ವಿಡ್ಗಳು ಎರಡೂ ಪೋಲಾರ್ ನೇಚರನ್ನು ಹೊಂದಿದ್ರೆ ಅಥವಾ ಎರಡು ನಾನ್ ಪೋಲಾರ್ ನೇಚರನ್ನು ಹೊಂದಿದ್ರೆ ಆಗ ಸಾಲ್ಯುಬಿಲಿಟಿ ಆಫ್ ದ ಗ್ಯಾಸ್ ಇನ್ ದ ಲಿಕ್ವಿಡ್ ವೆರಿ ಹೈ ಇರುತ್ತೆ. ಗ್ಯಾಸ್ ಮತ್ತು ಲಿಕ್ವಿಡ್ನಲ್ಲಿ ಯಾವುದಾದ್ರೂ ಒಂದು ಪೋಲಾರ್ ನೇಚರನ್ನು ಇನ್ನೊಂದು ನಾನ್ ಪೋಲಾರ್ ನೇಚರನ್ನು ಹೊಂದಿದರೆ ಸಾಲ್ಯುಬಿಲಿಟಿ ವೆರಿ ಲೋ ಇರುತ್ತೆ. ಫಾರ್ ಎಕ್ಸಾಂಪಲ್ ಪೋಲಾರ್ ಗ್ಯಾಸಸ್ಗಳಾದಂತಹ ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸಲ್ಫರ್ ಡೈಆಕ್ಸೈಡ್ ಅಂತಹ ಗ್ಯಾಸ್ಗಳನ್ನು ವಾಟರ್ ರೀತಿಯಾದಂತಹ ಪೋಲಾರ್ ಲಿಕ್ವಿಡ್ಗಳಲ್ಲಿ ಡಿಸಾಲ್ವ್ ಮಾಡುವಂತಹ ಪ್ರಯತ್ನ ಮಾಡಿದ್ರೆ ಸಾಲ್ಯುಬಿಲಿಟಿ ವೆರಿ ಹೈ ಇರುತ್ತೆ. ಅದರ ಬದಲು ಈ ಎಲ್ಲ ಗ್ಯಾಸ್ಗಳನ್ನು ಬೆನ್ಝೀನ್ ಅಂತಹ ನಾನ್ ಪೋಲಾರ್ ಲಿಕ್ವಿಡಲ್ಲಿ ಡಿಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸಾಲ್ಯುಬಿಲಿಟಿ ಆಫ್ ದ ಗ್ಯಾಸ್ ಇನ್ ಬೆನ್ಝೀನ್ ವೆರಿ ಲೋ ಇರುತ್ತೆ. ನಾವು ಈ ಒಂದು ಎಕ್ಸಾಂಪಲ್ನ ಸಹಾಯದಿಂದ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಎ ಲಿಕ್ವಿಡನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಇರುವಂತಹ ಎಕ್ಸಾಂಪಲಲ್ಲಿ ಹೈಡ್ರೋಜನ್, ನೈಟ್ರೋಜನ್ ಹಾಗೂ ಆಕ್ಸಿಜನ್ಗಳು ನಾನ್ ಪೋಲಾರ್ ಗ್ಯಾಸ್ಗಳು ಹಾಗೂ ಕಾರ್ಬನ್ ಡೈಆಕ್ಸೈಡ್ ಒಂದು ಪೋಲಾರ್ ಗ್ಯಾಸ್. ಈ ಎಲ್ಲ ಗ್ಯಾಸ್ಗಳನ್ನು ವಾಟರ್ನಲ್ಲಿ ಡಿಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್ಗಳನ್ನು ಗಮನಿಸಿದ್ರೆ ಹೈಡ್ರೋಜನ್ನ ಅಡ್ಸಾರ್ಪ್ಷನ್ ಕೊಯಿಫಿಷಿಯೆಂಟ್ 0.017 ಇದೆ, ನೈಟ್ರೋಜನ್ 0.015, ಆಕ್ಸಿಜನ್ 0.028 ಇದೆ. ಆದರೆ ಕಾರ್ಬನ್ ಡೈಆಕ್ಸೈಡ್ನ ಅಡ್ಸಾರ್ಪ್ಷನ್ ಕೊಯಿಫಿಷಿಯೆಂಟ್ 0.88 ಇದೆ. ಈ ಎಲ್ಲ ಡಾಟಾಗಳಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಒಂದು ಪೋಲಾರ್ ಗ್ಯಾಸ್ ಆಗಿದ್ದು ವಾಟರ್ ಕೂಡ ಒಂದು ಪೋಲಾರ್ ಸಾಲ್ವೆಂಟ್ ಆಗಿರೋದ್ರಿಂದ ವಾಟರ್ ಅನ್ನುವಂತಹ ಪೋಲಾರ್ ಸಾಲ್ವೆಂಟ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂತಹ ಪೋಲಾರ್ ಗ್ಯಾಸಿನ ಅಡ್ಸಾರ್ಪ್ಷನ್ ಅಥವಾ ಸಾಲ್ಯುಬಿಲಿಟಿ ಮ್ಯಾಕ್ಸಿಮಮ್ ಇದೆ. ಇನ್ನು ನಾನ್ ಪೋಲಾರ್ ನೇಚರನ್ನು ಹೊಂದಿರುವಂಥ ಹೈಡ್ರೋಜನ್, ನೈಟ್ರೋಜನ್ ಹಾಗೂ ಆಕ್ಸಿಜನ್ ಪೋಲಾರ್ ನೇಚರನ್ನು ಹೊಂದಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ಬೆನ್ಝೀನ್ ಅಂತಹ ನಾನ್ ಪೋಲಾರ್ ಸಾಲ್ವೆಂಟ್ನಲ್ಲಿ ಕರಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾನ್ ಪೋಲಾರ್ ಇರುವಂತಹ ಬೆನ್ಝೀನ್ನಲ್ಲಿ ಪೋಲಾರ್ ನೇಚರನ್ನು ಹೊಂದಿರುವಂಥ ಕಾರ್ಬನ್ ಡೈಆಕ್ಸೈಡ್ನ ಸಾಲ್ಯುಬಿಲಿಟಿ 0 ಅಂಥೇಳಿ ಬರ್ತಾ ಇದೆ. ಹಾಗೂ ನಾನ್ ಪೋಲಾರ್ ನೇಚರನ್ನು ಹೊಂದಿರುವಂತಹ ಬೆನ್ಝೀನ್ನಲ್ಲಿ ನಾನ್ ಪೋಲಾರ್ ನೇಚರನ್ನು ಹೊಂದಿರುವ ಹೈಡ್ರೋಜನ್, ನೈಟ್ರೋಜನ್ ಹಾಗೂ ಆಕ್ಸಿಜನ್ ಗ್ಯಾಸ್ಗಳ ಸಾಲ್ಯುಬಿಲಿಟಿ ಕಾರ್ಬನ್ ಡೈಆಕ್ಸೈಡ್ನ ಸಾಲ್ಯುಬಿಲಿಟಿಗೆ ಕಂಪೇರ್ ಮಾಡಿದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ಹೊಂದಿದೆ. ಈ ಎಲ್ಲ ಎಕ್ಸಾಂಪಲ್ಗಳಿಂದ ನಮಗೆ ತಿಳಿದು ಬರೋದು ಏನಂತ ಹೇಳಿದ್ರೆ ದ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಎ ಲಿಕ್ವಿಡ್ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ದ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಇನ್ನು ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಎ ಲಿಕ್ವಿಡ್ ಡಿಪೆಂಡ್ ಆಗಿರುವಂತಹ ಇನ್ನೊಂದು ಪ್ರಮುಖವಾದಂಥ ಫ್ಯಾಕ್ಟರ್ ಅಂತ ಹೇಳಿದ್ರೆ ಟೆಂಪರೇಚರ್. ಡಿಸಾಲ್ವಿಂಗ್ ಆಫ್ ಎ ಗ್ಯಾಸ್ ಇನ್ ಎ ಲಿಕ್ವಿಡ್ ಈಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅಂದರೆ ಯಾವೆಲ್ಲ ಪ್ರೋಸೆಸ್ಸಲ್ಲಿ ಹೀಟ್ ಲಿಬರೇಟ್ ಆಗುತ್ತೋ ಅಂತಹ ರಿಯಾಕ್ಷನ್ಗಳನ್ನು ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ಗಳು ಅಂತೇಳಿ ಕರಿತೀವಿ. ಆದ್ದರಿಂದ ಡಿಸಾಲ್ವಿಂಗ್ ಆಫ್ ಎ ಗ್ಯಾಸ್ ಇನ್ ಎ ಲಿಕ್ವಿಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರೋದ್ರಿಂದ ಲೀ ಚಾಟ್ಲಿಯರ್ಸ್ ಪ್ರಿನ್ಸಿಪಲ್ನ ಪ್ರಕಾರ
ಇಟ್ ಪ್ರಿಫರ್ಸ್ ಲೋಯರ್ ಟೆಂಪರೇಚರ್. ಅಂದರೆ ಲೋಯರ್ ಟೆಂಪರೇಚರನ್ನು ಮೇಂಟೈನ್ ಮಾಡೋದ್ರಿಂದಾಗಿ ಸಾಲ್ಯುಬಿಲಿಟಿ ಆಫ್ ಎ ಪರ್ಟಿಕ್ಯುಲರ್ ಗ್ಯಾಸ್ ಇನ್ ಎ ಪರ್ಟಿಕ್ಯುಲರ್ ಸಾಲ್ವೆಂಟನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಈ ಒಂದು ಟ್ಯಾಬ್ಯುಲೇಷನಲ್ಲಿ ವಾಟರನ್ನು ಸಾಲ್ವೆಂಟ್ ಆಗಿಯೂ ಹಾಗೂ ಗ್ಯಾಸನ್ನು ಸಾಲ್ಯೂಟ್ ಆಗಿಯೂ ಕನ್ಸಿಡರ್ ಮಾಡಿದ್ದೀವಿ. ಈ ಒಂದು ಟ್ಯಾಬ್ಯುಲೇಷನ್ನಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರನ್ನು ಪ್ರೆಷರ್ ಆಗಿ ಕನ್ಸಿಡರ್ ಮಾಡಿದ್ದೀವಿ. ಈಗ ನಾವು ದ ಸಾಲ್ಯುಬಿಲಿಟಿ ಆಫ್ ನೈಟ್ರೋಜನ್ ಅಟ್ 273 ಕೆಲ್ವಿನ್ಗೆ ಕನ್ಸಿಡರ್ ಮಾಡಿದ್ರೆ 0.0029 ಇದೆ. ಇದೇ ಗ್ಯಾಸಿನ ಸಾಲ್ಯುಬಿಲಿಟಿ ಅಟ್ 293 ಕೆಲ್ವಿನ್ನಲ್ಲಿ ಕನ್ಸಿಡರ್ ಮಾಡಿದ್ರೆ 0.0019 ಆಗುತ್ತೆ. ಅಂದರೆ ಟೆಂಪರೇಚರನ್ನು 20 ಕೆಲ್ವಿನ್ನಷ್ಟು ಇನ್ಕ್ರೀಸ್ ಮಾಡಿದಾಗ ನೈಟ್ರೋಜನಿನ ಸಾಲ್ಯುಬಿಲಿಟಿ ಕಡಿಮೆ ಆಯಿತು. ಇನ್ನು ಆಕ್ಸಿಜನ್ನ ಎಕ್ಸಾಂಪಲ್ನ ತಗೊಂಡ್ರೆ ದ ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಅಟ್ 273 ಕೆಲ್ವಿನ್ ಈಸ್ 0.0069 ಯೂನಿಟ್ಸ್ ಹಾಗೂ 293 ಕೆಲ್ವಿನ್ನಲ್ಲಿ 0.0043. ಈ ಒಂದು ಕೇಸ್ನಲ್ಲಿ ಕೂಡ ನಾವು ಟೆಂಪರೇಚರ್ನ 20 ಕೆಲ್ವಿನ್ನಷ್ಟು ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಇನ್ ವಾಟರ್ ಡಿಕ್ರೀಸ್ ಆಗ್ತಾ ಇದೆ. ಈಗ ನಾವು ಒಂದು ಪೋಲಾರ್ ಗ್ಯಾಸಿನ ಎಕ್ಸಾಂಪಲನ್ನು ತಗೊಂಡ್ರೆ ದ ಸಾಲ್ಯುಬಿಲಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಟ್ 273 ಕೆಲ್ವಿನ್ ಈಸ್ 0.335 ಇದೆ. ಇದೇ ಒಂದು ಗ್ಯಾಸಿನ ಸಾಲ್ಯುಬಿಲಿಟಿ ಅಟ್ 293 ಕೆಲ್ವಿನಲ್ಲಿ ಕನ್ಸಿಡರ್ ಮಾಡಿದ್ರೆ 0.169. ಈ ಒಂದು ಕೇಸ್ನಲ್ಲೂ ಕೂಡ 20 ಕೆಲ್ವಿನ್ನಷ್ಟು ಟೆಂಪರೇಚರ್ನ ಇನ್ಕ್ರೀಸ್ ಮಾಡೋದ್ರಿಂದ ಸಾಲ್ಯುಬಿಲಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ವಾಟರ್ ಡಿಕ್ರೀಸ್ ಆಗ್ತಾ ಇದೆ. ಈ ಎಲ್ಲ ಡಾಟಾಗಳಿಂದ ನಾವೇನು ಕನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿದ್ರೆ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ದ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ದ ಲಿಕ್ವಿಡ್ ಸಾಲ್ವೆಂಟ್ ಡಿಕ್ರೀಸಸ್. ಇನ್ನು ಸಾಲ್ಯುಬಿಲಿಟಿಯ ಮೇಲೆ ಅತ್ಯಂತ ಹೆಚ್ಚಿನ ಪ್ರಭಾವ ಬೀರುವಂತಹ ಒಂದು ಫ್ಯಾಕ್ಟರ್ ಅಂತ ಹೇಳಿದ್ರೆ ಪ್ರೆಷರ್. ಯಾವುದೇ ಒಂದು ಲಿಕ್ವಿಡ್ನಲ್ಲಿ ಡಿಸಾಲ್ವ್ ಮಾಡಬೇಕಾಗಿರುವಂತಹ ಗ್ಯಾಸಿನ ಪ್ರೆಷರನ್ನು ಇನ್ಕ್ರೀಸ್ ಮಾಡ್ತಾ ಹೋದಷ್ಟು ದ ಸಾಲ್ಯುಬಿಲಿಟಿ ಆಫ್ ದ ಗ್ಯಾಸ್ ಇನ್ ದ ಲಿಕ್ವಿಡ್ ಆಲ್ಸೋ ಇನ್ಕ್ರೀಸಸ್. ಈ ಒಂದು ಎಕ್ಸಾಂಪಲ್ನ ಸಹಾಯದಿಂದ ನಾವು ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಎ ಲಿಕ್ವಿಡನ್ನು ಅರ್ಥ ಮಾಡ್ಕೊಳ್ಳೋಣ. ನಾವೀಗ ಈ ಒಂದು ಎಕ್ಸಾಂಪಲ್ನ ಸಹಾಯದಿಂದ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಎ ಲಿಕ್ವಿಡನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ಒಂದು ಸಿಲಿಂಡರ್ನಲ್ಲಿ ನಾವು ಬ್ಲೂ ಕಲರ್ನಲ್ಲಿ ಒಂದು ಲಿಕ್ವಿಡ್ ಸಾಲ್ವೆಂಟನ್ನು ಹಾಗೂ ರೆಡ್ ಕಲರಲ್ಲಿ ಒಂದು ಗ್ಯಾಷಿಯಸ್ ಸಾಲ್ಯೂಟನ್ನು ಕನ್ಸಿಡರ್ ಮಾಡಿದ್ದೀವಿ. ಒಂದು ಪರ್ಟಿಕ್ಯುಲರ್ ಪ್ರೆಷರ್ನಲ್ಲಿ ಈ ಒಂದು ಲಿಕ್ವಿಡ್ನ ಮೇಲೆ ಇರುವಂತಹ ಗ್ಯಾಸ್ ಸ್ವಲ್ಪ ಪ್ರಮಾಣದಲ್ಲಿ ಡಿಸಾಲ್ವ್ ಆಗಿದೆ. ಅಂದರೆ ಇಲ್ಲಿ ಲೋ ಪ್ರೆಷರ್ನ ಸ್ಥಿತಿಯಲ್ಲಿ ದ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಗ್ಯಾಸ್ ಡಿಸಾಲ್ವ್ಡ್ ಇನ್ ದ ಲಿಕ್ವಿಡ್ ಕೂಡ ಕಡಿಮೆ ಇದೆ. ಇಂತಹ ಒಂದು ಸಿಸ್ಟಮ್ನ ಮೇಲೆ ಪ್ರೆಷರನ್ನು ಜಾಸ್ತಿ ಮಾಡೋದ್ರಿಂದ ದ ಪ್ರೆಷರ್ ಆಫ್ ದ ಗ್ಯಾಸ್ ಎಬೋವ್ ದ ಸಲ್ಯೂಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹೀಗೆ ಇನ್ಕ್ರೀಸ್ ಆದಂಥ ಸಂದರ್ಭದಲ್ಲಿ ದ ಸಾಲ್ಯುಬಿಲಿಟಿ ಆಫ್ ದ ಗ್ಯಾಸ್ ಇನ್ ದ ಲಿಕ್ವಿಡ್ ಆಲ್ಸೋ ಇನ್ಕ್ರೀಸಸ್. ಇವೆರಡೂ ಡಯಾಗ್ರಾಮನ್ನು ಗಮನಿಸಿದ್ರೆ ಎರಡನೇ ಡಯಾಗ್ರಾಮಲ್ಲಿ ದ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಗ್ಯಾಸ್ ಡಿಸಾಲ್ವ್ಡ್ ಇನ್ ದ ಲಿಕ್ವಿಡ್ ಮ್ಯಾಕ್ಸಿಮಮ್ ಇದೆ. ಈ ಒಂದು ಎಕ್ಸಾಂಪಲಲ್ಲಿ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಪ್ರೆಷರನ್ನು ಇನ್ಕ್ರೀಸ್ ಮಾಡೋದ್ರಿಂದ ದ ಸಾಲ್ಯುಬಿಲಿಟಿ ಆಫ್ ದ ಗ್ಯಾಸ್ ಇನ್ ದ ಸಾಲ್ವೆಂಟ್ ಆಲ್ಸೋ ಇನ್ಕ್ರೀಸಸ್. ನಾವೀಗ ಇಲ್ಲಿ ಡಿಸ್ಕಷನ್ ಮಾಡಿದಂತಹ ವಿಚಾರವನ್ನು ಹೆನ್ರಿ ಅನ್ನುವಂಥ ಸೈಂಟಿಸ್ಟು ತನ್ನ ಹೆನ್ರೀಸ್ ಲಾದಲ್ಲಿ ಈ ರೀತಿಯಲ್ಲಿ ಡಿಫೈನ್ ಮಾಡಿದ್ದಾರೆ. ದ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ in a liquid is directly proportional to the partial pressure of the gas above the solution. ಅಥವಾ ಇದೇ ಒಂದು ಲಾವನ್ನು ಇನ್ನೂ ಒಂದು ರೀತಿಯಲ್ಲಿ ಡಿಫೈನ್ ಮಾಡ್ಬೋದು. The mole fraction of the gas dissolved in a liquid is directly proportional to the partial pressure of the gas above the solution. ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್ ಎಬೋವ್ ದ ಸಲ್ಯೂಷನ್
P is directly proportional to mole fraction of the gas dissolved in the solution X ಅಂತ ಹೇಳಿ ಬರಿತೀವಿ. ಇಲ್ಲಿ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟನ್ನು ತೆಗೆದು ಈಕ್ವಲ್ಸನ್ನು ಹಾಕಿದ್ರೆ P ಈಕ್ವಲ್ಸ್ KH ಇಂಟು ಎಕ್ಸ್ ಅಂತೇಳಿ ಬರಿತೀವಿ. ಇಲ್ಲಿ KH ಅಂತ ಹೇಳಿದ್ರೆ ಹೆನ್ರೀಸ್ ಕಾನ್ಸ್ಟೆಂಟ್. ಸೊ ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ಹೆನ್ರೀಸ್ ಲಾ ಅಂತ ಕೇಳಿದ್ರೆ P ಈಕ್ವಲ್ಸ್ KH ಇಂಟು ಎಕ್ಸ್ ಅಂತ ಹೇಳಿ ಬರೀಬೇಕು. ನಾವಿಲ್ಲಿ ಈ ಒಂದು ಗ್ರಾಫ್ನ ಸಹಾಯದಿಂದ ಹೆನ್ರೀಸ್ ಲಾನ ವೆರಿಫಿಕೇಷನ್ ಮಾಡೋಣ. ಈ ಒಂದು ಗ್ರಾಫ್ನಲ್ಲಿ ಎಕ್ಸ್ ಆ್ಯಕ್ಸಿಸ್ನಲ್ಲಿ ಮೋಲ್ ಫ್ರ್ಯಾಕ್ಷನ್ ಆಫ್ HCl ಗ್ಯಾಸ್ ಡಿಸಾಲ್ವ್ಡ್ ಇನ್ ಸೈಕ್ಲೋಹೆಕ್ಸೇನ್ ಹಾಗೂ ವೈ ಆ್ಯಕ್ಸಿಸಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ HCl ಗ್ಯಾಸ್ ಆನ್ ಸೈಕ್ಲೋಹೆಕ್ಸೇನ್ ಲಿಕ್ವಿಡನ್ನು ಪ್ಲಾಟ್ ಮಾಡಿದ್ದೀವಿ. ಅಂದರೆ ನಾವಿಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ದ HCl ಗ್ಯಾಸ್ ಎಬೋ ಸೈಕ್ಲೋಹೆಕ್ಸೇನನ್ನು ಇನ್ಕ್ರೀಸ್ ಮಾಡಿದ ಹಾಗೆ ಮೋಲ್ ಫ್ರ್ಯಾಕ್ಷನ್ ಆಫ್ ದ HCl ಡಿಸಾಲ್ವ್ಡ್ ಇನ್ ಸೈಕ್ಲೋಹೆಕ್ಸೇನ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಈ ಒಂದು ಗ್ರಾಫ್ನ ಸಹಾಯದಿಂದಾಗಿ ನಮಗೇನು ಗೊತ್ತಾಗುತ್ತೆ, ಯಾವುದೇ ಒಂದು ಲಿಕ್ವಿಡ್ನ ಮೇಲೆ ಇರುವಂತಹ ಗ್ಯಾಸಿನ ಪಾರ್ಷಿಯಲ್ ಪ್ರೆಷರನ್ನು ಇನ್ಕ್ರೀಸ್ ಮಾಡಿದ್ರೆ ಆಗ ಆ ಗ್ಯಾಸಿನ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗಿ ದ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಗ್ಯಾಸ್ ಡಿಸಾಲ್ವ್ಡ್ ಇನ್ ದ ಲಿಕ್ವಿಡ್ ಆಲ್ಸೋ ಇನ್ಕ್ರೀಸ್ ಆಗುತ್ತೆ. ಸೊ ಈ ರೀತಿಯಲ್ಲಿ ನಾವು ಹೆನ್ರೀಸ್ ಲಾನ ವೆರಿಫೈ ಮಾಡ್ಬೋದು. ಇನ್ನು ಹೆನ್ರೀಸ್ ಲಾಗೆ ಸಂಬಂಧಪಟ್ಟ ಹಾಗೆ 3 ಅಂಶಗಳನ್ನು ನೆನಪಿಟ್ಕೊಂಡಿರಬೇಕು. ಯಾವುದೇ ಒಂದು ಪರ್ಟಿಕ್ಯುಲರ್ ಸಾಲ್ವೆಂಟ್ನಲ್ಲಿ ಡಿಫ್ರೆಂಟ್ ಗ್ಯಾಸಸ್ಸನ್ನು ಸೇಮ್ ಟೆಂಪರೇಚರ್ನಲ್ಲಿ ಡಿಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸಾಲ್ಯುಬಿಲಿಟಿ ಆಫ್ ಡಿಫ್ರೆಂಟ್ ಗ್ಯಾಸಸ್ ಡಿಫ್ರೆಂಟ್ ಆಗಿರುತ್ತೆ ಅನ್ನುವಂಥದ್ದು ಮೊದಲನೇ ಅಂಶ. ಈಗ ಈ ಒಂದು ಟೇಬಲ್ನಲ್ಲಿರುವಂತಹ ಡಾಟಾದಿಂದ ಇದನ್ನು ವೆರಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ವಾಟರ್ ಅನ್ನುವಂತಹ ಸಾಲ್ವೆಂಟ್ನಲ್ಲಿ ಹೀಲಿಯಂ, ಹೈಡ್ರೋಜನ್ ಅಥವಾ ನೈಟ್ರೋಜನ್ ರೀತಿಯ 3 ಡಿಫ್ರೆಂಟ್ ಗ್ಯಾಸಸ್ಗಳನ್ನು ಸೇಮ್ ಟೆಂಪರೇಚರ್ ಆದಂಥ 293 ಕೆಲ್ವಿನ್ನಲ್ಲಿ ಡಿಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಇವುಗಳ ಸಾಲ್ಯುಬಿಲಿಟಿ ಬೇರೆ ಬೇರೆ ಬರುತ್ತೆ. ಹಾಗೂ KHನ ವ್ಯಾಲ್ಯೂ ಕೂಡ 144.97, 69.16, 76.48 ಅಂತ ಹೇಳಿ ಬಂದಿದೆ. ಅಂದರೆ ಸಾಲ್ಯುಬಿಲಿಟಿ ಆಫ್ ಡಿಫ್ರೆಂಟ್ ಗ್ಯಾಸಸ್ ಇನ್ ಎ ಪರ್ಟಿಕ್ಯುಲರ್ ಸಾಲ್ವೆಂಟ್. ಹಾಗೂ ಇದೇ ಒಂದು ಎಕ್ಸಾಂಪಲ್ನಿಂದ ನಮಗೇನು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಗ್ಯಾಸಸ್ಸಿನ KH ವ್ಯಾಲ್ಯೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂತಂದರೆ ಯಾವ ಗ್ಯಾಸಿನ KH ವ್ಯಾಲ್ಯೂ ಹೆಚ್ಚಾಗಿರುತ್ತೋ ಆ ಒಂದು ಗ್ಯಾಸಿನ ಸಾಲ್ಯುಬಿಲಿಟಿಯ ವ್ಯಾಲ್ಯೂ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೀಲಿಯಂನ KH ವ್ಯಾಲ್ಯೂ 144.97 ಇದೆ, ನೈಟ್ರೋಜನ್ನಿನ KH ವ್ಯಾಲ್ಯೂ 76.48 ಇದೆ, ಹಾಗೂ ಆಕ್ಸಿಜನ್ನ KH ವ್ಯಾಲ್ಯೂ 34.86 ಇದೆ. ಈ 3 ಗ್ಯಾಸ್ಗಳನ್ನು ಸೇಮ್ ಟೆಂಪರೇಚರಲ್ಲಿ ಸೇಮ್ ಪ್ರೆಷರ್ನಲ್ಲಿ ನಾವು ಕಂಪೇರ್ ಮಾಡಿದ್ರೆ ಆಕ್ಸಿಜನ್ನಿನ KH ವ್ಯಾಲ್ಯೂ 34.86 ಅಂದರೆ ಕಡಿಮೆ ಇರೋದ್ರಿಂದ ಈ 3 ಗ್ಯಾಸ್ಗಳಲ್ಲಿ ಆಕ್ಸಿಜನ್ ಹೆಚ್ಚು ಸಾಲ್ಯುಬಲ್ ಆಗಿದೆ. ನೈಟ್ರೋಜನ್ನ KH ವ್ಯಾಲ್ಯೂ 76.48 ಇರೋದ್ರಿಂದ ಇದರ ಸಾಲ್ಯುಬಿಲಿಟಿ ಆಕ್ಸಿಜನ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ. ಇನ್ನು ಹೀಲಿಯಂನ KH ವ್ಯಾಲ್ಯೂ 144.97 ಇರೋದ್ರಿಂದ KH ವ್ಯಾಲ್ಯೂ ಮ್ಯಾಕ್ಸಿಮಮ್ ಇದೆ ಹಾಗೂ ಸಾಲ್ಯುಬಿಲಿಟಿ ಮಿನಿಮಮ್ ಇರುತ್ತೆ. ನಾವೀಗ ದ ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾನ ಡಿಸ್ಕಷನ್ ಮಾಡೋಣ. ಮೊದಲನೇ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಹಾಗೂ ವಾಟರನ್ನು ಯೂಸ್ ಮಾಡಿ ಸೋಡಾ ಪ್ರಿಪೇರ್ ಮಾಡುವಂತಹ ಟೈಮ್ನಲ್ಲಿ ದ ಪ್ರಿನ್ಸಿಪಲ್ ಆಫ್ ಹೆನ್ರೀಸ್ ಲಾನ ಯೂಸ್ ಮಾಡ್ತಾರೆ. ಅಂದರೆ ಸೋಡಾ ಪ್ರಿಪ್ರೇಷನ್ ಮಾಡುವಂಥ ಟೈಮಲ್ಲಿ ಲೋ ಟೆಂಪರೇಚರ್ ಹಾಗೂ ಹೈ ಪ್ರೆಷರನ್ನು ಮೇಂಟೈನ್ ಮಾಡೋದ್ರಿಂದ ರಿಕ್ವೈರ್ಡ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡು ವಾಟರ್ನಲ್ಲಿ ಡಿಸಾಲ್ವ್ ಆಗುತ್ತೆ ಹಾಗೂ ಸೋಡಾ ಪ್ರಿಪೇರ್ ಆಗುತ್ತೆ.
ಸೋಡಾಕ್ಕೆ ಒಂದು ಪರ್ಟಿಕ್ಯುಲರ್ ಆದಂತಹ ಟೇಸ್ಟ್ ಬರಬೇಕು ಅಂತ ಹೇಳಿದ್ರೆ ಎಷ್ಟು ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಡಿಸಾಲ್ವ್ ಮಾಡಬೇಕಾಗಿದೆಯೋ ಅಷ್ಟನ್ನು ಡಿಸಾಲ್ವ್ ಮಾಡಲಿಕ್ಕೆ ಹೈ ಪ್ರೆಷರ್ನ ರಿಕ್ವೈರ್ಮೆಂಟ್ ಇದೆ. ಹಾಗೂ ಈ ಕಾರ್ಬನ್ ಡೈಆಕ್ಸೈಡ್ ವಾಟರಲ್ಲಿ ಸಾಲ್ಯುಬಲ್ ಆಗೇ ಇರಬೇಕು ಅನ್ನುವಂತಹ ಕಾರಣದಿಂದ ಹೈ ಪ್ರೆಷರ್ನಲ್ಲಿ ಈ ಸೋಡಾ ಬಾಟಲ್ಗಳನ್ನು ಸೀಲ್ ಮಾಡಿರ್ತಾರೆ. ಹಾಗೂ ಹೀಗೆ ಪ್ರಿಪೇರ್ ಮಾಡಿದಂತಹ ಸೋಡಾವನ್ನು ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಸ್ಟೋರ್ ಮಾಡೋದ್ರಿಂದ ದ ಸಾಲ್ಯುಬಿಲಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ವಾಟರ್ ಇಂಟ್ಯಾಕ್ಟ್ ಆಗಿ ಇರುತ್ತೆ. ಇನ್ನು ಎರಡನೇ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಸ್ಕೂಬಾ ಡೈವರ್ಸ್ಗಳು ಅಥವಾ ಅಂಡರ್ ವಾಟರ್ ಡೈವರ್ಸ್ಗಳು ತಾವು ಸಮುದ್ರದ ತಳದಲ್ಲಿ ಎಕ್ಸ್ಪ್ಲೋರೇಷನ್ ಮಾಡಲಿಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ತಮ್ಮ ಸಿಲಿಂಡರ್ನಲ್ಲಿ ಕೇವಲ ಏರನ್ನು ತಗೊಂಡು ಹೋಗೋದ್ರ ಬದಲು ಪ್ಯೂರ್ ಆಕ್ಸಿಜನ್, ಪ್ಯೂರ್ ನೈಟ್ರೋಜನ್ ಹಾಗೂ ಪ್ಯೂರ್ ಹೀಲಿಯಮನ್ನು 32%, 52% ಹಾಗೂ 12% ರೇಷಿಯೋದಲ್ಲಿ ಮಿಕ್ಸ್ ಮಾಡಿ ತಗೊಂಡು ಹೋಗಿರ್ತಾರೆ. ಈ ರೀತಿಯಲ್ಲಿ ಡಿಫ್ರೆಂಟ್ ಕಾಂಪೋಸಿಷನ್ನಲ್ಲಿರುವಂತಹ ಗ್ಯಾಸ್ಗಳನ್ನು ತಗೊಂಡು ಹೋಗಲಿಕ್ಕೆ ಅದರದೇ ಆದಂಥ ಕಾರಣಗಳಿದೆ. ಅದನ್ನು ನಾವು ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೋಬೇಕು. ನಾವು ಈ ಒಂದು ಪ್ರೋಸೆಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಬ್ರೀದಿಂಗ್ ಅನ್ನುವಂತಹ ಪ್ರೋಸೆಸ್ಸಿನ ಮೆಕ್ಯಾನಿಸಮ್ನ ಅರ್ಥ ಮಾಡ್ಕೋಬೇಕು. ನಾವು ಆಕ್ಸಿಜನನ್ನು ಇನ್ಹೇಲ್ ಮಾಡ್ತೀವಿ, ಅದು ನಮ್ಮ ಲಂಗ್ಸನ್ನು ತಲುಪತ್ತೆ. ಲಂಗ್ಸಲ್ಲಿ ಬ್ಲಡ್ ಅನ್ನುವಂತಹ ಸಾಲ್ವೆಂಟ್ನಲ್ಲಿ ಈ ಏರ್ ಅನ್ನುವಂತಹ ಸಾಲ್ಯೂಟು ಡಿಸಾಲ್ವ್ ಆಗುತ್ತೆ. ಈ ಸಾಲ್ಯುಬಿಲಿಟಿ ಆಫ್ ಏರ್ ಇನ್ ದ ಬ್ಲಡ್ ಒಂದು ಪರ್ಟಿಕ್ಯುಲರ್ ಮೆಕ್ಯಾನಿಸಮನ್ನು ಫಾಲೋ ಮಾಡ್ತಾ ಇರುತ್ತೆ. ಡೀಪ್ ಡೈವರ್ಸ್ ಏನಾದರೂ ಕೇವಲ ಪ್ಯೂರ್ ಆಕ್ಸಿಜನನ್ನು ಮಾತ್ರ ತಮ್ಮ ಸಿಲಿಂಡರಲ್ಲಿ ತಗೊಂಡು ಹೋದರೆ ಅವರು ಸಮುದ್ರದ ತಳಕ್ಕೆ ಹೋದ ಹಾಗೆಯೇ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಒಂದು ಹೈಯರ್ ಪ್ರೆಷರಲ್ಲಿ ಸಿಲಿಂಡರಲ್ಲಿ ಕೇವಲ ಆಕ್ಸಿಜನ್ ಇದ್ದರೆ ಬ್ರೀದಿಂಗ್ನ ಪ್ರೋಸೆಸ್ನಲ್ಲಿ ನಿರ್ದಿಷ್ಟ ಪ್ರಮಾಣಕ್ಕಿಂತ ಹೆಚ್ಚಿನ ಆಕ್ಸಿಜನ್ನು ನಮ್ಮ ಬ್ಲಡ್ಡಲ್ಲಿ ಡಿಸಾಲ್ವ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ಬ್ಲಡ್ಡಲ್ಲಿ ಡಿಸಾಲ್ವ್ ಆದರೆ ಅದು ಒಂದು ಪಾಯ್ಸನಸ್ ಗ್ಯಾಸ್ ರೀತಿಯಲ್ಲಿ ವರ್ತಿಸುತ್ತೆ. ಹಾಗಾಗಿ ಪ್ಯೂರ್ ಆಕ್ಸಿಜನ್ನ ಡೀಪ್ ಡೈವರ್ಸ್ಗಳು ತಗೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಇನ್ನು ಮಾಮೂಲಿ ಏರನ್ನೇ ಹೈ ಪ್ರೆಷರಲ್ಲಿ ತುಂಬಿ ತಗೊಂಡು ಹೋದರೆ ನಾವೀಗಾಗಲೇ ಹಿಂದಿನ ಎಕ್ಸಾಂಪಲ್ಗಳಲ್ಲಿ ಗಮನಿಸಿದ ಹಾಗೇ ಹೈ ಪ್ರೆಷರ್ನಲ್ಲಿ ನೈಟ್ರೋಜನ್ನಿನ ಸಾಲ್ಯುಬಿಲಿಟಿ ಆಕ್ಸಿಜನ್ನ ಸಾಲ್ಯುಬಿಲಿಟಿಗಿಂತ ಹೆಚ್ಚಾಗಿದೆ. ಅಂದರೆ ಈ ಒಂದು ಬ್ರೀದಿಂಗ್ ಪ್ರೋಸೆಸ್ನಲ್ಲಿ ನಾರ್ಮಲ್ ಕಂಡೀಷನ್ನಲ್ಲಿ ನೈಟ್ರೋಜನ್ ನಮ್ಮ ಬ್ಲಡ್ನಲ್ಲಿ ಡಿಸಾಲ್ವ್ ಆಗದೇ ಇರುವಂಥದ್ದು ಹೈ ಪ್ರೆಷರ್ನಲ್ಲಿ ಆಕ್ಸಿಜನ್ನ ಜೊತೆಗೆ ನೈಟ್ರೋಜನ್ ಕೂಡ ನಮ್ಮ ಬ್ಲಡ್ಡಲ್ಲಿ ಡಿಸಾಲ್ವ್ ಆಗುತ್ತೆ. ಹೀಗೆ ಡಿಸಾಲ್ವ್ ಆದಂತಹ ನೈಟ್ರೋಜನ್ ನಮ್ಮ ದೇಹದಲ್ಲೆಲ್ಲ ಆವರಿಸುತ್ತೆ. ಡೀಪ್ ಡೈವಿಂಗ್ ಮುಗಿದ ನಂತರ ಡೀಪ್ ಡೈವರ್ ಸರ್ಫೇಸ್ಗೆ ಬರುವಂಥ ಸಂದರ್ಭದಲ್ಲಿ ಬ್ಲಡ್ಡಲ್ಲಿ ಕರಗಿರುವಂತಹ ಆಕ್ಸಿಜನ್ ಸುಲಭವಾಗಿ ಬ್ಲಡ್ನಿಂದ ಹೊರಬರುತ್ತೆ. ಆದರೆ ನೈಟ್ರೋಜನ್ ಗ್ಯಾಸ್ ಏನು ಡಿಸಾಲ್ವ್ ಆಗಿರುತ್ತೋ ಅದು ಹೊರಬರುವಂತಹ ಪ್ರೋಸೆಸ್ಸಿಗೆ ಇಟ್ ಟೇಕ್ಸ್ ಮೋರ್ ಟೈಮ್. ಹೀಗಾಗಿ ಸಡನ್ನಾಗಿ ಡೀಪ್ ಡೈವರ್ಗಳು ತಳದಿಂದ ಮೇಲಕ್ಕೆ ಬಂದರೆ ಆಗ ಎಲ್ಲೆಲ್ಲಿ ಜಾಯಿಂಟ್ಸ್ಗಳಿರುತ್ತೋ ಅಲ್ಲಿ ನೈಟ್ರೋಜನ್ನ ಬಬಲ್ಗಳು ಉಂಟಾಗಿ ಆ ಒಂದು ನರ್ವ್ ಎಂಡ್ಗಳಲ್ಲಿ ಹಾಗೂ ಜಾಯಿಂಟ್ಗಳಲ್ಲಿ ಪೇಯ್ನ್ ಉಂಟಾಗತ್ತೆ. ಹಾಗೂ ಕೆಲವು ಸಂದರ್ಭದಲ್ಲಿ ರಪ್ಚರ್ ಆಗುತ್ತೆ. ಇದನ್ನು ಬೆಂಡ್ಸ್ ಅನ್ನುವಂತಹ ಒಂದು ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ಈ ಒಂದು ತೊಂದರೆಯಿಂದ ಹೊರಬರಬೇಕು ಅಂತ ಹೇಳಿದ್ರೆ ಡೀಪ್ ಡೈವರ್ ಬಹಳ ಸ್ಲೋ ಆಗಿ ಸಿ ಡೆಪ್ತಿಂದ ಸರ್ಫೇಸಿಗೆ ಬರಬೇಕಾಗತ್ತೆ. ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವಂತಹ ದೃಷ್ಟಿಯಿಂದ ನೈಟ್ರೋಜನ್ ಹಾಗೂ ಆಕ್ಸಿಜನ್ ಇರುವಂತಹ ಸಿಲಿಂಡರ್ಗೆ 12%ನಷ್ಟು ಹೀಲಿಯಂ ಗ್ಯಾಸನ್ನು ಕೂಡ ತುಂಬಿರ್ತಾರೆ. ನಾವೀಗಾಗಲೇ ನೋಡಿದ ಹಾಗೆ KH ವ್ಯಾಲ್ಯೂ ಆಫ್ ಹೀಲಿಯಂ ನೈಟ್ರೋಜನ್ ಮತ್ತು ಆಕ್ಸಿಜನ್ಗಿಂತ ತುಂಬ ಹೆಚ್ಚಾಗಿದೆ. ಅಂದರೆ ಸಾಲ್ಯುಬಿಲಿಟಿ ಆಫ್ ಹೀಲಿಯಂ ಇನ್ ಬ್ಲಡ್ ತುಂಬ ಕಡಿಮೆ ಇರುತ್ತೆ.
ಹಾಗಾಗಿ ಹೀಲಿಯಂ ಕೂಡ ಜೊತೆಗೆ ಇರೋದರಿಂದಾಗಿ ಬ್ಲಡ್ನಲ್ಲಿ ಡಿಸಾಲ್ವ್ ಆಗುವಂತಹ ನೈಟ್ರೋಜನ್ನ ಪ್ರಮಾಣ ಕಡಿಮೆ ಆಗುತ್ತೆ. ಬೆಂಡ್ಸ್ನಂತಹ ತೊಂದರೆ ಬರೋದಿಲ್ಲ ಹಾಗೂ ಹೀಲಿಯಂ ಹೆಚ್ಚಿನ ಪ್ರಮಾಣದಲ್ಲಿ ಬ್ಲಡ್ನಲ್ಲಿ ಡಿಸಾಲ್ವ್ ಆಗದೇ ಇರೋದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಇನ್ನು ಹೆನ್ರೀಸ್ ಲಾದ ಇನ್ನೊಂದು ಅಪ್ಲಿಕೇಶನ್ ಅಂತ ಹೇಳಿದ್ರೆ ಮೌಂಟನ್ ಕ್ಲೈಂಬರ್ಸ್ಗಳು ಅಥವಾ ಎತ್ತರವಾದಂಥ ಪ್ರದೇಶದಲ್ಲಿ ಚಲಿಸುವಂಥವ್ರಿಗೆ ಬ್ರೀದಿಂಗ್ನ ಸಮಸ್ಯೆ ಉಂಟಾಗುತ್ತೆ. ಎತ್ತರದ ಪ್ರದೇಶಗಳಿಗೆ ಹೋದಾಗ ದ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಕೂಡ ಕಡಿಮೆ ಇರುತ್ತೆ. ನಾವು ಬ್ರೀದಿಂಗ್ ಮಾಡುವಂಥ ಸಂದರ್ಭದಲ್ಲಿ ಪ್ರೆಷರ್ ಕಡಿಮೆ ಇರೋದರಿಂದಾಗಿ ದ ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಇನ್ ಬ್ಲಡ್ ಕೂಡ ಡಿಕ್ರೀಸ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಬ್ರೆತ್ಲೆಸ್ನೆಸ್ನ ಅನುಭವ ಆಗುತ್ತೆ. ಹಾಗಾಗಿ ಎವರೆಸ್ಟ್ ಅಂತಹ ಪರ್ವತಗಳನ್ನು ಹತ್ತುವಂತಹ ಕ್ಲೈಂಬರ್ಸ್ಗಳು ತಮ್ಮ ಜೊತೆಗೆ ಆಕ್ಸಿಜನ್ ಸಿಲಿಂಡರನ್ನು ತಗೊಂಡೋಗಿರ್ತಾರೆ. ಇದೇ ರೀತಿಯಲ್ಲಿ ನಾರ್ಮಲ್ ಟೆಂಪರೇಚರ್ನಲ್ಲಿ ಒಂದಿಷ್ಟು ಪ್ರಮಾಣದಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಕಾರಣದಿಂದ ಆಕ್ಸಿಜನ್ನಂತಹ ಗ್ಯಾಸು ವಾಟರಲ್ಲಿ ಡಿಸಾಲ್ವ್ ಆಗ್ತಾ ಇರುತ್ತೆ. ಇದು ಕೇವಲ 5 to 10 ppm ಇದ್ದರೂ ಕೂಡ ಹೀಗೆ ಡಿಸಾಲ್ವ್ ಆಗಿರುವಂತಹ ಆಕ್ಸಿಜನನ್ನು ಅಕ್ವೆಟಿಕ್ ಅನಿಮಲ್ಸ್ಗಳು ಬಳಸ್ಕೊಂಡು ತಮ್ಮ ಬ್ರೀದಿಂಗನ್ನು ಮಾಡಿ ಜೀವನ ಮಾಡುತ್ತೆ. ನಾವೇನಾದರೂ ನೀರಿನ ಟೆಂಪರೇಚರನ್ನು ಇನ್ಕ್ರೀಸ್ ಮಾಡಿದಾಗ ಅವುಗಳಲ್ಲಿ ಇರುವಂತಹ ಡಿಸಾಲ್ವ್ಡ್ ಆಕ್ಸಿಜನ್ ಕಡಿಮೆ ಆಗೋದ್ರಿಂದ ಅಲ್ಲಿರುವಂಥ ಅಕ್ವೆಟಿಕ್ ಅನಿಮಲ್ಸ್ಗಳು ಕೂಡ ಸತ್ತೋಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಾವು ಅಕ್ವೇರಿಯಂ ಅಂತಹ ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡಿದಂತಹ ಸಿಸ್ಟಮ್ಗಳನ್ನು ಗಮನಿಸಿದ್ರೆ ಅಲ್ಲಿ ಕೂಡ ಲೋ ಟೆಂಪರೇಚರನ್ನು ಮೇಂಟೈನ್ ಮಾಡೋದ್ರ ಜೊತೆಗೆ ಆರ್ಟಿಫಿಷಿಯಲ್ ಆಗಿ ಆಕ್ಸಿಜನನ್ನು ಆ ಒಂದು ವಾಟರ್ನಲ್ಲಿ ಸಪ್ಲೈ ಮಾಡ್ತಾ ಇರ್ತಾರೆ. ಹೀಗೆ ನಾವು ಎಕ್ಸ್ಪ್ಲೈನ್ ಮಾಡಿದಂತಹ ಎಲ್ಲ ವಿಚಾರಗಳಲ್ಲಿ ಹೆನ್ರೀಸ್ ಲಾದ ಅಪ್ಲಿಕೇಶನ್ಗಳನ್ನು ನಾವು ಕಾಣಬಹುದು. ಡಿಯರ್ ಸ್ಟೂಡೆಂಟ್ಸ್, ನಾವು ಇಂದಿನ ವಿಡಿಯೋದಲ್ಲಿ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಸಾಲ್ಯುಬಿಲಿಟಿ ಆಫ್ ಸಾಲ್ಯೂಟ್ ಇನ್ ಲಿಕ್ವಿಡ್ ಸಾಲ್ವೆಂಟನ್ನು ಡಿಸ್ಕಷನ್ ಮಾಡಿದ್ದೀವಿ. ಹಾಗೂ ಬಹಳ ಇಂಪಾರ್ಟೆಂಟಾಗಿ ಹೆನ್ರೀಸ್ ಲಾ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಲಿಕ್ವಿಡ್ಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಗಳನ್ನು ಹಾಗೂ ರೌಲ್ಸ್ ಲಾವನ್ನು ಡೀಟೈಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್.